ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮೂರಲ್ಲಿ ಹಬ್ಬ ನಡೀತಾ ಇದೆ. ಗ್ರಾಮ ದೇವತೆ ದುರ್ಗಾಪರಮೇಶ್ವರಿ ಅಮ್ಮನವರ ಜಾತ್ರೆ ಮತ್ತು ಹಬ್ಬ ತುಂಬ ಚೆನ್ನಾಗಿ ನಡೆಯುತ್ತೆ. ನಾವು ಹಬ್ಬದ ಹಿಂದಿನ ದಿನ ನಾನು ನನ್ನ ಓರ್ಗಿತ್ತಿ ರಾಧಾ ಮತ್ತು ನಮ್ಮ ಅತ್ತಿಗೆ, ನಮ್ಮ 3 ಜನಕ್ಕೂ ಕೂಡ ನಮ್ಮ ಚಿಕ್ಕಮ್ಮನ ಸೊಸೆ ಸೌಮ್ಯ ಎಲ್ಲರಿಗೂ ಕೋನ ಕೊಡ್ತಾ ಇದ್ದಾಳೆ ಕೈಗೆ. ಇಲ್ಲಿ ಗ್ರಾಮ ದೇವತೆ ಹಬ್ಬವನ್ನು 3 ದಿನ ಆಚರಿಸ್ತಾರೆ. ಭಾನುವಾರ, ಸೋಮವಾರ, ಮಂಗಳವಾರ. ಭಾನುವಾರ ಜಾತ್ರೆ ನಡೆಯುತ್ತೆ, ಸೋಮವಾರ ಪೂಜೆ ನಡೆಯುತ್ತೆ, ಮಂಗಳವಾರ ಬಾಡೂಟ ಮಾಡ್ತಾರೆ. ಇದು ಶನಿವಾರದ ದಿನ ಹೆಬ್ಬಾರ ಹೊರ್ತಾ ಇದ್ದಾರೆ. ಅಂದರೆ ಊರಲ್ಲೆಲ್ಲ ಯಾರು ಕೂಡ ಒಗ್ಗರಣೆ ಹಾಕ್ಬಾರ್ದು. ಹಾಕಂಗಿದ್ರೆ ಏನೇ ಒಂದು ಒಗ್ಗರಣೆ ಐಟಮ್ಸ್ ಏನೇ ಮಾಡೋದಿದ್ರು ಶನಿವಾರದ ದಿನನೇ ಮಾಡ್ಕೋಬೇಕು. ಭಾನುವಾರ, ಸೋಮವಾರ, ಮಂಗಳವಾರ ಮರಿ ಕಡಿಯೋ ತನಕ ಮಾಡೋ ಹಾಗಿಲ್ಲ. ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನದ ಗೊಜ್ಜು, ಈ ರೀತಿ ಹಪ್ಪಳ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಏನೇ ಇದ್ರೂ ಕೂಡ ಶನಿವಾರನೇ ಮಾಡ್ಕೋಬೇಕು. ಭಾನುವಾರ, ಸೋಮವಾರ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಶನಿವಾರ ರಾತ್ರಿನೇ ಕೈಗಳಿಗೆಲ್ಲ ಕೋನ ಹಾಕಿಸ್ಕೊಂಡು ಮಲ್ಕೊಂಡ್ವಿ. ಮತ್ತು ಇದು ಭಾನುವಾರದ ವ್ಲಾಗು. ನನ್ನ ಮಗಳು ಬೆಳಿಗ್ಗೆನೇ ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಾಯಿದ್ದಾಳೆ. ಇವತ್ತೇನಪ್ಪ ವಿಶೇಷತೆ ಅಂತ ಅಂದರೆ, ಗ್ರಾಮ ದೇವತೆ ಹಬ್ಬದ ದಿನವೇ ನನ್ನ ಮಗಳು ಬರ್ತ್ಡೇ ಕೂಡ ಅವತ್ತೇ ಇರೋದ್ರಿಂದ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಈ ಸಲ ಹಬ್ಬಕ್ಕೆ ಯಾರಿಗೂ ಹೇಳಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ. ಈ ಭಾನುವಾರ ಹಬ್ಬದ ದಿನ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನಾನು, ರಾಧಾ, ಜ್ಯೋತಿ ಅತ್ತಿಗೆ ಅವರು, ಮತ್ತು ಇಲ್ಲಿ ಮಂಚದ ಮೇಲೆ ಕೂತಿರೋರು ರಾಧನವರ ಆಂಟಿ. ಮಗಳು ಬೀಗ್ರೂಟಿ ಕೇಳೋಕೆ ಬಂದಿದ್ದಾರೆ. ಹಾಯ್, ಎಲ್ಲರೂ ಅಡುಗೆ ಮಾಡೋದಕ್ಕೆ ತರಕಾರಿ ಕಟ್ ಮಾಡ್ತಾ ಇದ್ದೀವಿ, ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡಿ, ಗಾಡಿ ಗೊಂಬೆಗಳಿಗೆ ಮದುವೆ ಮಾಡಿಸಿ ಎಲ್ಲ ಥರದ ಹೂಗಳನ್ನೆಲ್ಲ ತಗೊಂಡೋಗಿ ಸತ್ಕೆ ಎಲ್ಲ ಮೆರೆಸಿ ಇಡೀ ಊರಿಗೆ ಮೆರವಣಿಗೆ ಮಾಡಿಸಿ ದೇವಸ್ಥಾನದ ಹತ್ರಕ್ಕೆ ತಗೊಂಡೋಗ್ತಾರೆ. ಹಾಗೆಯೇ ಇವತ್ತು ನನ್ನ ಮಗಳು ಬರ್ತಡೇ ಇರೋದ್ರಿಂದ ನನ್ನ ಮಗಳಿಗೆ ನನ್ನ ಮೈದ್ನವರೇ ಕೇಕ್ ತಂದಿದ್ರು, ಪೇಸ್ಟ್ರಿ ಕೇಕ್ ತಂದಿದ್ರು. ಅವರು ಕೇಕ್ ಆರ್ಡ್ರ್ ಮಾಡಿರೋದೇ ಗೊತ್ತಿರಲಿಲ್ಲ. ಹರೀಶ್ ಅವರು ಮತ್ತು ರಾಧಾ ಸರ್ಪ್ರೈಸಾಗಿ ಕಟ್ ಮಾಡಿಸಿದ್ರು. ಜಾತ್ರೆಗೆ ಎಲ್ಲರೂ ಊಟ ಮಾಡಿಕೊಂಡು ಹೊರಡೋದ ಅಂತ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಮೇಘನೂ ಕೂಡ ಬಂದಳು. ಎಲ್ಲರೂ ಊಟ ಮಾಡಿಕೊಂಡು ಅನ್ನ, ಸಾರು, ಪಲ್ಯ, ಪಾಯಸ ಮತ್ತು ಹೆಸರುಬೇಳೆ, ಹಪ್ಪಳ, ಉಪ್ಪಿನಕಾಯಿ, ಚಿತ್ರಾನ್ನ ಇಷ್ಟನ್ನು ಮಾಡಿದ್ವಿ. ಊಟ ಮಾಡಿಕೊಂಡು ಎಲ್ಲರೂ ಜಾತ್ರೆಗೆ ಹೊರಟ್ವಿ.
ಹಾಗೆಯೇ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ದೇವಸ್ಥಾನ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದಿಂದ ದುರ್ಗಾ ಪರಮೇಶ್ವರಿ ವಾಹನವನ್ನು ತಗೊಂಡೋಗಿ ಹೊಳೆ ಹತ್ರಕ್ಕೆ ತಗೊಂಡೋಗ್ತಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಈ ದುರ್ಗಾ ಪರಮೇಶ್ವರಿ ಅಮ್ಮನವರ ವಾಹನವನ್ನು ಇಲ್ಲಿಂದ ದೇವಸ್ಥಾನದಿಂದ ಹೊಳೆ ಹತ್ರಕ್ಕೆ ತಗೊಂಡೋಗ್ತಾರೆ. ಎಷ್ಟು ಭಾರ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಭಾರ ಇರುತ್ತೆ. ಇದನ್ನು ಎಲ್ಲರೂ ಸೇರಿಕೊಂಡು ಈ ರೀತಿ ಎಲ್ಲ ತಿರುಗಿಸ್ತಾರೆ. ನೋಡ್ತಾ ಇದ್ರೇ ಒಂಥರ ಖುಷಿ ಆಗುತ್ತೆ. ಅಷ್ಟು ತಾಯಿ ಮೇಲೆ ಇನ್ನೂ ಭಕ್ತಿ ಜಾಸ್ತಿ ಆಗುತ್ತೆ. ಇವಾಗ ಹೊಳೆ ಹತ್ರಕ್ಕೆಲ್ಲ ತಗೊಂಡೋಗ್ತಾರೆ. ನಾವು ಕೂಡ ಹೊಳೆ ಹತ್ರಕ್ಕೆ ಹೊರಡ್ತೀವಿ. ಇಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳೋದಾದರೆ ತುಂಬಾ ಜನ ಸೇರಿದ್ದಾರೆ. ಈ ಜಾತ್ರೆ ಮಹೋತ್ಸವ ಅಂತಂದರೆ ತುಂಬ ಜನ ಸೇರ್ತಾರೆ. ಎಲ್ಲರೂ ಕೂಡ ಬಂದು ಕೂತ್ಕೊಂಡು ಈ ರೀತಿ ಎಲ್ಲ ಎಂಜಾಯ್ ಮಾಡ್ತಾರೆ. ಇಲ್ಲಿ ಸ್ವಂತವಾಗಿ ಮದ್ದನ್ನು ಬಿದಿರು ಬೊಂಬಿಗೆ ಎಲ್ಲ ತುಂಬಿ ದೊಡ್ಡ ದೊಡ್ಡ ಪಟಾಕಿ ರೂಪದಲ್ಲಿ ಮಾಡಿರ್ತಾರೆ. ಅದನ್ನೆಲ್ಲ ರಾತ್ರಿ ಎಲ್ಲ ಸಿಡಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡ್ತಾ ಇದ್ದರೆ ಎರಡು ಕಣ್ಣುಗಳು ಕೂಡ ಸಾಲದು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲೇ ವಾಹನ ಒಂದು ಕಡೆ ಮಡಗಿ ಇಲ್ಲಿ ಮಧ್ಯದಲ್ಲಿ ಪಟಾಕಿ ದೊಡ್ಡ ದೊಡ್ಡ ಪಟಾಕಿಗಳನ್ನೆಲ್ಲ ಸಿಡಿಸ್ತಾರೆ. ನಾನು ಇಲ್ಲಿ ಹೊಳೆ ಹತ್ರಕ್ಕೆ ಯಾವ ವರ್ಷವೂ ಬಂದಿರಲಿಲ್ಲ. ಇದೇ ವರ್ಷ ಬಂದಿರೋದು ಮೊದಲು. ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ನೋಡೇ ಇರಲಿಲ್ಲ ಈ ರೀತಿ ಎಲ್ಲ ಮಾಡೋದನ್ನು. ನೋಡಿ ತುಂಬಾ ಖುಷಿಪಟ್ಟೆ. ನೋಡಿ ಪಟಾಕಿನ ಯಾವ ರೀತಿ ಸಿಡಿಸ್ತಾರೆ ಅಂತ ನೀವೇ ಒಂದು ಸಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನೋಡಿದ್ರಲ್ವಾ ಇಷ್ಟು ಕತ್ಲೆಯಲ್ಲಿ ಇಷ್ಟು ಬಣ್ಣ ಬಣ್ಣದ ಬೆಳಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ರೇ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಇಷ್ಟೊಂದು ರಾತ್ರಿ ಎಲ್ಲ ತುಂಬಾ ಪಟಾಕಿ ಈ ರೀತಿ ಸಿಡಿಸ್ತಾರೆ. ಮತ್ತು ಈ ರೀತಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲೇ ಹೊಳೆ ಇದೆ. ಇಲ್ಲಿ ಹೊಳೆಗೆ ಯಾರು ಬಾಯಿ ಬೀಗ ಮಾಡಿಸ್ಬೇಕು ಅಂತ ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಬಾಯಿ ಬೀಗನ ಹಾಕಿಸ್ಕೊಳ್ತಾರೆ.
ಇಲ್ಲಿ ನೋಡಿ, ಇಲ್ಲಿ ಹೊಳೆ ಇದೆ ಪಕ್ಕದಲ್ಲೇ. ಇಲ್ಲಿ ಹೊಳೆ ಹತ್ರಕ್ಕೆ ಬಂದು ಯಾರ್ಯಾರು ಬಾಯಿ ಬೀಗ ಅರ್ಸ್ಕೊಂಡಿದ್ದಾರೆ, ಮಕ್ಕಳಿಗೆ ಕುಪಾಲಿ ಬಾಯಿ ಬೀಗ, ದೊಡ್ಡವ್ರಿಗೆ ಬಾಯಿ ಬೀಗ ಎಲ್ಲ ಅರ್ಸ್ಕೊಂಡಿದ್ದಾರಲ್ಲ ಅವರೆಲ್ಲ ಇಲ್ಲಿಗೆ ಬಂದು ಬಾಯಿ ಬೀಗ ಹಾಕಿಸ್ಕೊಳ್ತಾ ಇದ್ದಾರೆ. ನೋಡಿ ಯಾವ ರೀತಿ ಬಾಯಿ ಬೀಗ ಹಾಕ್ತಾ ಇದ್ದಾರೆ ಅಂತ ನೀವು ಒಂದ್ಸಲ ನೋಡಿ. ಇಲ್ಲಿ ಬಾಯಿ ಬೀಗ ಹಾಕಿಸ್ಕೊಂಡಿರೋರೆಲ್ಲ ದೇವಸ್ಥಾನದ ಹತ್ರಕ್ಕೆ ಹೊರಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಚಿಕ್ಕ ಮಾವನ ಸೊಸೆನೂ ಕೂಡ ಹಾಕಿಸ್ಕೊಂಡಿದ್ಲು, ಅವರೆಲ್ಲ ಹೋಗ್ತಾ ಇದ್ದಾರೆ. ಇವಾಗ ಟೈಮು ಒಂದು ಮಧ್ಯರಾತ್ರಿ 3:30 ಆಗಿರ್ಬೋದು. ಇವಾಗ ವಾಹನವನ್ನು ಎತ್ಕೊಂಡು ಸುತ್ತಿಸಿ ದೇವಸ್ಥಾನ ಕಡೆಗೆ ಹೊರಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ದೇವಸ್ಥಾನ ಕಡೆಗೆ ಹೊರಡ್ತಾ ಇದ್ದೀವಿ. ಆ ಕಡೆಯಿಂದ ಬರುವಾಗ ಅಷ್ಟು ಭಾರ ಇರಲ್ಲ, ಈ ಕಡೆಯಿಂದ ಎತ್ಕೊಂಡು ಹೊರಡುವಾಗ ತುಂಬಾ ಭಾರ ಇರುತ್ತೆ. ಯಾಕಂದರೆ ದುರ್ಗಾಪರಮೇಶ್ವರಿ ಅಮ್ಮನವರು ಅವರ ಅಕ್ಕ ತಂಗಿಯರೆಲ್ಲ 9 ಜನ ನವದುರ್ಗೆಯರು ಕೂಡ ಅದರಲ್ಲಿ ಕೂತ್ಕೊಳ್ತಾರೆ. ಅದಕ್ಕೋಸ್ಕರ ಭಾರ ಅಂತಲೇ ಹೇಳ್ತಾರೆ. ತುಂಬ ಅಂದರೆ ತುಂಬ ಭಾರ ಇರುತ್ತೆ. ಎಷ್ಟು ನೂಕು ನುಗ್ಲಲ್ಲಿ ಹೋಗಬೇಕು ಅಂತಂದರೆ ಅಷ್ಟು ನೂಕು ನುಗ್ಲಲ್ಲಿ ಹೋಗ್ತಾರೆ. ತಾಯಿ ದುರ್ಗಾಪರಮೇಶ್ವರಿಗೆ ಆ ರೀತಿ ನೂಕು ನುಗ್ಲಲ್ಲಿ ಹೋಗೋದು ಅಂದರೆ ತುಂಬಾ ಇಷ್ಟವಂತೆ. ಅದಕ್ಕೋಸ್ಕರ ಎಲ್ಲರೂ ತುಂಬ ಚೆನ್ನಾಗಿ ಎಷ್ಟು ಜನ ಸೇರಿದ್ದಾರೆ ನೋಡಿ, ಅಷ್ಟು ಜನ ಅದನ್ನು ಎತ್ಕೊಂಡು, ತುಂಬ ಭಾರ ಇರುತ್ತೆ, ಎತ್ಕೊಂಡು ದೇವಸ್ಥಾನ ಕಡೆಗೆ ಖುಷಿಯಾಗಿ ಕಿರ್ಚ್ಕೊಂಡು ಎಲ್ಲ ಹೋಗ್ತಾರೆ. ಅದೇ ಆ ತಾಯಿಗೆ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಗಾಡಿ ಗೊಂಬೆಗಳನ್ನೂ ಕೂಡ ತಗೊಂಡೋಗ್ತಾ ಇದ್ದಾರೆ. ನಾವು ಕೂಡ ಜೊತೆಲಿ ಹಾಗೆಯೇ ಹೊರಡ್ತಾ ಇದ್ದೀವಿ. ಹಾಗೆಯೇ ನಾವು ಕೂಡ ಮನೆ ಕಡೆಗೆ ಹೊರಟ್ವಿ. ಬಳೆ ಎಲ್ಲ ನೋಡ್ತಾ ಇದ್ರು, ಮೇಘ ಎಲ್ಲ ತಗೊಳ್ಳೋದಕ್ಕೆ. ಇದನ್ನೆಲ್ಲ ತಗೊಂಡು ಮನೆ ಕಡೆಗೆ ಹೊರಡ್ತೀವಿ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.